ನಿಮ್ಮ ಮನೆಯವರಿಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಯ್ತಪ್ಪ ಅಂತಂದ್ರೆ ನಿಮಗೆಲ್ಲರಿಗೂ ಈ ಸ್ಕಿಲ್ ಗೊತ್ತಿರಲೇಬೇಕು. ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆದ ತಕ್ಷಣ ಆ ಪೇಷಂಟ್ಗೆ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಬ್ರೀದಿಂಗ್ ಇರಂಗಿಲ್ಲ, ಅಂದ್ರೆ ಉಸಿರು ಇರಂಗಿಲ್ಲ, ಮತ್ತೆ ಪಲ್ಸ್ ಇರಂಗಿಲ್ಲ. ಸೊ ಇವೆರಡು ಇಲ್ಲ ಅಂದ್ರೆ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಅರ್ಥ. ಇದರಲ್ಲಿ ನೀವು CPR ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಪಲ್ಸ್ ಹೆಂಗ್ ಚೆಕ್ ಮಾಡ್ಬೇಕಂತ ನಾನು ಹೇಳ್ತೀನಿ, ನೋಡ್ಕೊರಿ. ಇದೇನು ವಿಂಡ್ ಪೈಪ್ ಐತಲ್ಲ, ವಿಂಡ್ ಪೈಪ್ ನ ಜಸ್ಟ್ ಬಾಜುನೇ ಹಿಂಗ್ ಇಟ್ರಪ್ಪ ಅಂತಂದ್ರೆ ನಿಮಗೆ ಕ್ಯಾರೋಟಿಡ್ ಪಲ್ಸ್ ಅಂತ ಫೀಲ್ ಆಗುತ್ತೆ. ಇದು ಹೆಂಗ್ ಫೀಲ್ ಆಗುತ್ತಪ್ಪ ಅಂತಂದ್ರೆ ಟಕ್ 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 ಹೊಡ್ಕೊಂಡಂಗ ಆಗುತ್ತೆ. ಸೊ ಇದಕ್ಕೆ ನಾವು ಕ್ಯಾರೋಟಿಡ್ ಪಲ್ಸ್ ಅಂತ ಹೇಳ್ತೀವಿ. ಅಕಸ್ಮಾತ್ ನಿಮ್ ಮುಂದೆನೆ ಒಬ್ಬ ಪೇಷಂಟ್ ಕೊಲ್ಯಾಪ್ಸ್ ಆದ, ಬಿದ್ಕೊಂಡ್ರು, ಅವ್ರಿಗೆ ಉಸಿರು ಆಡ್ತಿಲ್ಲ ಅಂದ್ರೆ ನೀವು ಅವರ ಕ್ಯಾರೋಟಿಡ್ ಪಲ್ಸ್ನ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ಮೇಲೆ ಅವ್ರಿಗೆ ಕ್ಯಾರೋಟಿಡ್ ಪಲ್ಸ್ ಇಲ್ಲ ಅಂತ ಗೊತ್ತಾದ್ರೆ CPR ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. CPR ಹೆಂಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತೀನಿ, ಕಲ್ಕೋರಿ. ನಿಮ್ದು ಯಾವ ಡಾಮಿನೆಂಟ್ ಹ್ಯಾಂಡ್ ಇರುತ್ತಲ್ಲ ಅದನ್ನ ಮುಂದ್ಗಡೆ ಇಟ್ಕೋಬೇಕು. ಅದರ ಮೇಲೆ ಹಿಂಗೆ ಲಾಕ್ ಮಾಡ್ಕೋಬೇಕು. ನಿಮ್ಮ ಎಲ್ಲ ಜಾಯಿಂಟ್ಸು ಸ್ಟಿಫ್ ಆಗಿರ್ಬೇಕು. ಆ ಪೇಷಂಟ್ ನ ಈ ಎದೆಯ ಭಾಗದಲ್ಲಿ ನಿಮ್ಮ ಕೈನ ಈ ಭಾಗದಿಂದ ಕಂಪ್ರೆಷನ್ಸ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಕಂಪ್ರೆಷನ್ಸ್ ನ ಎಷ್ಟು ಕೊಡ್ಬೇಕಪ್ಪ ಅಂತಂದ್ರೆ 1 ನಿಮಿಷಕ್ಕೆ 100ರಿಂದ 120 ಕಂಪ್ರೆಷನ್ಸ್ ನ ನೀವು ಕೊಡ್ಲೇಬೇಕು. ಈ CPR ನ ನೀವು 2 ನಿಮಿಷದ ತನ ಕಂಟಿನ್ಯೂ ಆಗಿ ಮಾಡಬೇಕು. 2 ನಿಮಿಷದ ತನ ಅಂದ್ರೆ 200 ಕಂಪ್ರೆಷನ್. 200 ಕಂಪ್ರೆಷನ್ ಆದ್ಮೇಲೆ ಮತ್ತೆ ನೀವು ಕ್ಯಾರೋಟಿಡ್ ಪಲ್ಸ್ ನ ಚೆಕ್ ಮಾಡಬೇಕಾಗುತ್ತೆ. ಕ್ಯಾರೋಟಿಡ್ ಪಲ್ಸ್ ಇಲ್ಲ ಅಂದ್ರೆ ಮತ್ತೆ ನೀವು ಕಂಪ್ರೆಷನ್ ನ ಅಂದ್ರೆ CPR ನ ಸ್ಟಾರ್ಟ್ ಮಾಡಬೇಕು. ಮತ್ತೆ 2 ನಿಮಿಷ ಆದ್ಮೇಲೆ ಮತ್ತೆ ಚೆಕ್ ಮಾಡಬೇಕು. ಪಲ್ಸ್ ಇಲ್ಲ ಅಂದ್ರೆ ಮತ್ತೆ CPR ಮಾಡಬೇಕು. CPR ಎಲ್ಲಿ ತನ ಮಾಡಬೇಕಪ್ಪ ಅಂತಂದ್ರೆ ಎಲ್ಲಿ ತನ ಆ ಪೇಷಂಟ್ ಇಂದ ಪಲ್ಸ್ ಬರಂಗಿಲ್ಲಲ್ಲ ಅಲ್ಲಿ ತನ CPR ಮಾಡಬೇಕು. ಅಥವಾ 108ಗೆ ನೀವು ಕಾಲ್ ಮಾಡಿರ್ತೀರಲ್ಲ, 108 ಬರುತ್ತನ ಡಾಕ್ಟರ್ ಹೆಲ್ಪ್ ಸಿಗುತ್ತನ ನೀವು CPR ನ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಅಥವಾ ಕ್ಯಾರೋಟಿಡ್ ಪಲ್ಸ್ ಬಂದ ಮೇಲೆ CPR ನ ಸ್ಟಾಪ್ ಮಾಡಿ ಆಕ್ಸಿಜನ್ ಸಪೋರ್ಟ್ ಮೇಲೆ ಪೇಷಂಟಿಗೆ ಹಾಸ್ಪಿಟಲ್ಗೆ ಕಳಿಸ್ಬೇಕು. ಸೊ ಇದು ನೀವು CPR ಮಾಡುವಂತ ಒಂದು ಸ್ಕಿಲ್. ಈ ಸ್ಕಿಲ್ ಇಷ್ಟು ಇಂಪಾರ್ಟೆಂಟ್ ಅಲ್ಲ, ಈ ಒಂದು ವಿಡಿಯೋ ಇಂದ ಅಟ್ಲೀಸ್ಟ್ ಒಂದು ಜೀವನಾದ್ರೂ ಉಳಿದ್ರೆ ಈ ವಿಡಿಯೋ ಮಾಡುವಂತ ಪರ್ಪಸ್ ಸಾರ್ಥಕ ಆಗುತ್ತೆ. ಸೊ ಇದೇ ನಾನು ಈ ವಿಡಿಯೋ ಮಾಡುವಂತ ಪರ್ಪಸ್. ನಿಮಗೆಲ್ಲ CPR ಬರಬೇಕು. ಅಕಸ್ಮಾತ್ ನಿಮಗೆ ಬರಲಿಲ್ಲ ಅಂದ್ರೂ ಯಾರಾದರೂ ಮಾಡ್ತಿದ್ರೆ ಅವ್ರನ್ನ ಅಟ್ಲೀಸ್ಟ್ ನೀವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಪರ್ಪಸ್ಸಿಂದ ಈ ವಿಡಿಯೋ ಮಾಡ್ತಿದ್ದೀನಿ ನಾನು. ಸೊ ಅದ್ರ ಸಲುವಾಗಿ ಈ ವಿಡಿಯೋ ಆದಷ್ಟು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಅಟ್ಲೀಸ್ಟ್ ಒಂದು ಜೀವನ ಉಳಿಸಿ.